ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಒಳ್ಳೆಯ ಮಾಹಿತಿನೇ ನೀಡಲು ಬಂದಿದ್ದೇನೆ. ಅದು ಯಾವುದಪ್ಪ ಅಂತಂದರೆ SBI ವೇಕೆನ್ಸಿ ಅಂತ, ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ಇದರಲ್ಲಿ ಎಷ್ಟು ಪೋಸ್ಟ್ ಕರೆದಿದ್ದಾನೆ ಮತ್ತು ಜಾಬ್ ಲೊಕೇಶನ್ ಎಲ್ಲಿರುತ್ತೆ ಮತ್ತು ಈ ಜಾಬಲ್ಲಿ ಯಾವ ಪೋಸ್ಟ್ ನೇಮ್ ಏನಿರುತ್ತೆ ಮತ್ತು ಇವ್ರಿಗೆ ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟಿರುತ್ತೆ ಮತ್ತು ಏಜ್ ಲಿಮಿಟ್ ಎಷ್ಟು ಕೊಟ್ಟಿರ್ತಾನೆ ಮತ್ತು ಕ್ವಾಲಿಫಿಕೇಷನ್ ಏನಿರುತ್ತೆ ಮತ್ತು ಎಕ್ಸಾಮ್ ಫೀ ಅಂದರೆ ಅಪ್ಲಿಕೇಶನ್ ಫೀ ಎಷ್ಟಿರುತ್ತೆ ಮತ್ತು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಯಾವಾಗ ಮತ್ತು ಯಾವಾಗ ಕ್ಲೋಸ್ ಆಗುತ್ತೆ, ಇದೆಲ್ಲ ತಿಳ್ಕೊ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಬಿಸ್ನೆಸ್ಗಳನ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲ ಬೆಲ್ಲಕ್ಕೆ ಹೋಗಿ ಮುಂಬರೋ ವಿಡಿಯೋಗಾಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಬ್ಯಾಂಕ್ ನೇಮ್ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ಇದು ನಂಬರ್ ಆಫ್ ಪೋಸ್ಟ್ ಎಷ್ಟಪ್ಪ ಅಂತಂದರೆ 541 ಪೋಸ್ಟನ್ನು ಕರೆದಿದ್ದಾನೆ ಮತ್ತು ಜಾಬ್ ಲೊಕೇಶನ್ ಒಂದು ಇದು ಆಲ್ ಓವರ್ ಇಂಡಿಯಾದಲ್ಲೇ ಇರುತ್ತೆ ಮತ್ತು ಪೋಸ್ಟ್ ನೇಮ್ ಒಂದು ಪ್ರೊಬೇಷನರಿ ಆಫೀಸರ್ ಅಂತ. ಇವ್ರಿಗೆ ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟಿರುತ್ತಪ್ಪ ಅಂತಂದರೆ 48,480ರಿಂದ 85,920ರವರೆಗೆ ಪ್ರತಿ ತಿಂಗಳು ಸ್ಯಾಲ್ರಿ ಇರುತ್ತೆ. ಮತ್ತು SBI ರಿಕ್ರೂಟ್ಮೆಂಟ್ 2025 ಅಂದರೆ 2025 ಎಲಿಜಿಬಿಲಿಟಿ ಡೀಟೇಲ್ಸ್ ನೋಡೋದಾದರೆ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕಪ್ಪ ಅಂದರೆ ಆ್ಯಸ್ ಪರ್ SBI ಅಫಿಷಿಯಲ್ ನೋಟಿಫಿಕೇಷನ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಕಂಪ್ಲೀಟ್ ಗ್ರ್ಯಾಜುಯೇಷನ್ ಫ್ರಮ್ ಎನಿ ಆಫ್ ರೆಕಗ್ನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ. ಅಂದರೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು, ಅಂದರೆ ಗ್ರ್ಯಾಜುಯೇಷನ್ ಯಾರು ಮುಗಿದೆಯೋ ನೀವು ಅಪ್ಲೈ ಮಾಡ್ಬೋದು. ಮತ್ತು ಏಜ್ ಲಿಮಿಟ್ ಬಂದು ಆ್ಯಸ್ ಪರ್ ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಮಿನಿಮಮ್ ಏಜ್ ಆಫ್ 21 ಇಯರ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ಇಯರ್ಸ್ ಆಫ್ 30 ಇಯರ್ಸ್ ಆ್ಯಸ್ ಆನ್ ಡೇಟ್ ಆಫ್ 1 ಏಪ್ರಿಲ್ 2025. ಅಂದರೆ ಕನಿಷ್ಠ 21 ವರ್ಷ ಆಗಿರಲೇಬೇಕು, ಮ್ಯಾಕ್ಸಿಮಮ್ ಮತ್ತು 30 ವರ್ಷ ಇರಬೇಕು. ಆ್ಯಸ್ ಆನ್ ಏಪ್ರಿಲ್ 1, 2025 ಒಳಗಡೆ 30 ವರ್ಷ ಒಳಗಡೆ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಮತ್ತು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ OBC NCL ಕ್ಯಾಂಡಿಡೇಟ್ಸ್ಗೆ 3 ವರ್ಷ ಅಂದರೆ ವಯಸ್ಸಿನ ಸಡಿಲಿಕೆ ಕೊಟ್ಟಿರ್ತಾರೆ. ಮತ್ತು SC ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ, PWBD UR ಅಥವಾ EWS ಕ್ಯಾಂಡಿಡೇಟ್ಸ್ಗೆ 10 ವರ್ಷ, PWBD OBC ಕ್ಯಾಂಡಿಡೇಟ್ಸ್ಗೆ 13 ವರ್ಷ, PWBD SC ST ಕ್ಯಾಂಡಿಡೇಟ್ಸ್ಗೆ 15 ವರ್ಷ. ಇದು ಏಜ್ ರಿಲ್ಯಾಕ್ಸೇಷನ್ ಆಗಿರುತ್ತೆ. ಮತ್ತು ಅಪ್ಲಿಕೇಶನ್ ಫೀ ಎಷ್ಟಿರುತ್ತಪ್ಪ ಅಂತ ನೋಡೋದಾದರೆ SC ST PWBD ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಮತ್ತು UR ಮತ್ತು OBC EWS ಕ್ಯಾಂಡಿಡೇಟ್ಸ್ಗೆ 750 ಅಪ್ಲಿಕೇಶನ್ ಫೀ ಇರುತ್ತೆ. ಮತ್ತು ಮೋಡ್ ಆಫ್ ಪೇಮೆಂಟ್ ಬಂದು ಆನ್ಲೈನಲ್ಲಿರುತ್ತೆ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತಪ್ಪ ಅಂತ ನೋಡೋದಾದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ ಮತ್ತು ಮೇನ್ ಎಕ್ಸಾಮಿನೇಷನ್ ಇರುತ್ತೆ ಮತ್ತು ಸೈಕೋಮೆಟ್ರಿಕ್ ಟೆಸ್ಟ್ ಇರುತ್ತೆ ಮತ್ತು ಗ್ರೂಪ್ ಎಕ್ಸಸೈಸ್ ಇರುತ್ತೆ ಮತ್ತು ಲಾಸ್ಟ್ ಒನ್ಗೆ ಇಂಟರ್ವ್ಯೂ ಕೂಡ ಇರುತ್ತೆ. ಇದು ಈ ಜಾಬ್ನ ಸೆಲೆಕ್ಷನ್ ಪ್ರೊಸೆಸ್ ಆಗಿರುತ್ತೆ. ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದರೆ ಸ್ಟಾರ್ಟ್ ಡೇಟು ಅಪ್ಲೈ ಆನ್ಲೈನ್ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಪ್ಪ ಅಂತ ನೋಡೋದಾದರೆ ಜೂನ್ 24, 2025ರಿಂದ ಸ್ಟಾರ್ಟ್ ಆಗುತ್ತೆ. ಇವಾಗಲೇ ಸ್ಟಾರ್ಟ್ ಆಗಿದೆ. ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಟ್ಟಿರ್ತೀನಿ, ಅಲ್ಲಿ ನೀವು ಹೋಗಿ ನೀವು ಅಪ್ಲೈ ಮಾಡ್ಬೋದು. ಮತ್ತು ಲಾಸ್ಟ್ ಡೇಟ್ ಟು ಅಪ್ಲೈ ಆನ್ಲೈನ್ ಆ್ಯಂಡ್ ಪೇಮೆಂಟ್ ಆಫ್ ಫೀ ಅಂದರೆ ಇದು ಅಪ್ಲಿಕೇಶನ್ ಕ್ಲೋಸ್ ಯಾವಾಗ ಆಗುತ್ತಪ್ಪ ಅಂತ ನೋಡಿದರೆ ಜುಲೈ 14, 2025ರವರೆಗೆ ಲಾಸ್ಟ್ ಡೇಟನ್ನು ಕೊಟ್ಟಿರ್ತಾರೆ. ಮತ್ತು ಪೇಮೆಂಟ್ ಲಾಸ್ಟ್ ಡೇಟ್ ಕೂಡ ಅದೇ ಇರುತ್ತೆ. ಮತ್ತು ಟೆಂಟೇಟಿವ್ ಡೇಟ್ ಫಾರ್ ಡೌನ್ಲೋಡ್ ಅಂದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಫ್ ಕಾಲ್ ಲೆಟರ್ಸ್. ಅಂದರೆ ಮೊದಲನೇದಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತಲ್ಲ, ಅದನ್ನ ಯಾವಾಗ ಅಂದರೆ ಟೆಂಟೇಟಿವ್ ಡೇಟ್ ಯಾವಾಗ ಕೊಡ್ತಾರಪ್ಪ ಅಂತಂದರೆ 3rd or 4th ವೀಕ್ ಆಫ್ ಜುಲೈ 2025ರಂದು ನಿಮಗೆ ಕೊಡ್ತಾರೆ. ಇಷ್ಟು SBIನ ಉದ್ಯೋಗದ ಮಾಹಿತಿ. ಇದೇ ಥರ ನಿಮಗೆ ಹೆಚ್ಚಿನ ಉದ್ಯೋಗ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.